ಟಿ ಶರ್ಟ್ ಚೇಂಜ್ ಮಾಡ್ಬಿಟ್ಟು ತಣ್ಣೀರ್ ಸ್ನಾನ ಬರೀ ಡೌಗಳು ಧೀರಜ್ ಅಂತವ್ರು ಇನ್ನೂ ಸ್ನಾನ ಮಾಡಿಲ್ಲ ಬಿಸಿನೀರು ವೇಟಿಂಗ್. ಇದು ಅಷ್ಟೇ ಪಾಕಿಸ್ತಾನದ ಯೂಸ್ ಮಾಡೋ ಟೆಂಟೇ ಬೇರೆ ಯೂಸ್ ಮಾಡೋ ಟೆಂಟ್ ನೋಡಿದ್ದು ಹೈ ಗ್ರೇಡ್ ಟೆಂಟ್ಸ್ ಇವೆಲ್ಲ. ಇಲ್ಲೆಲ್ಲ ಮನೆ ಮೇಲೆ ಮರಳು ಹಾಕಿದ್ದಾರೆ. ಏನೋ ಚಡ್ಡಿ ಏನ್ ಕಚಡ ನನ್ನ ಮಕ್ಳು. ಇದು ನಮ್ಮ ಕರ್ನಾಟಕದ ಹಂಪಿ ಇದ್ದಿತ್ತು ಮರ ಇಟ್ಟು ಅದೇನೋ ಮೋಸ್ಟ್ಲಿ ಬೇಯಿಸಿರೋ ಮರ ಏನೋ ಗೊತ್ತೆ ಎಲ್ಲ ಕಪ್ಪಾಗಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ನೀವು ಟೇಸ್ಟ್ ಮಾಡಿ. ನೋಡ್ಬಿಡು 1,000 ರೂಪಾಯಿ ಅಂತ ಇದ್ರು. ಅಯ್ಯೋ 50 ರೂಪಾಯಿ. ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕ್ಯಾಂಪಿಂಗ್ ಕನ್ನಡಿಗ. ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಇವತ್ತು ನಾವು ಲೇಯಿಂದ ಒಂದು 20 ಕಿಲೋಮೀಟರ್ ಹಿಂದ್ಗಡೆ ಇರುವಂತ ಪತ್ತರ್ ಸಾಹೇಬ್ ಗುರುದ್ವಾರ ಏನಿದೆ ಅಲ್ಲಿ ಸ್ಟೇ ಮಾಡಿದ್ವಿ ನೈಟ್. ಬಂದಾಗ ಎಲ್ಲಿ ಕ್ಯಾಂಪಿಂಗ್ ಮಾಡೋದು ಏನದು ಅಂತ ಮಾತಾಡ್ಬೇಕಾದ್ರೆ ಹಿಂಗೆ ಆರ್ಮಿ ಅವ್ರು ಸಿಕ್ಕಿದ್ರು. ನಮ್ಮ ಆರ್ಮಿ ಬ್ರದರ್ಸ್ ಮಾತಾಡಿ ಅವರೇ ಸಜೆಸ್ಟ್ ಮಾಡಿದ್ರು ಇಲ್ಲೇ ಊಟ ಮಾಡಿ ಕಾಫಿ ಟೀ ಸಿಗುತ್ತೆ, ಇಲ್ಲೇ ಬೇಕಾದ್ರೆ ಮಲ್ಕೋಬಹುದು, ನೀವು ಇಲ್ಲೇ ಟೆಂಟ್ ಹಾಕೊಳ್ಳಿ, ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ರಿಸ್ಕ್ ತೊಗೊಳಕ್ ಹೋಗ್ತಾರೆ, ಯಾಕಂದ್ರೆ ಈ ಸುತ್ತಮುತ್ತ ಎಲ್ಲ ವೈಲ್ಡ್ ಲೈಫ್ ಬರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ಪ್ಲಸ್ ಬಿಸಿನೀರು ಇರುತ್ತೆ, ಎಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು ಮನೆ ತರ ಎಲ್ಲ ಫೆಸಿಲಿಟಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದು ಕಂಪ್ಲೀಟ್ ಹ್ಯಾಂಡಲ್ ನಮ್ಮ ಇಂಡಿಯನ್ ಆರ್ಮಿ ಅವ್ರು ಮಾಡ್ತಾ ಇರೋದು. ಹಾಗಾಗಿ ಅವ್ರು ನಮಗೆ ತುಂಬಾ ಧೈರ್ಯ ಕೊಟ್ಟರು, ಹೇಳಿದ್ರು ಇಲ್ಲೇ ರಿಯಾಕ್ಷನ್ ರಿಸ್ಕ್ ತಗೋತೀರಾ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾವು ಇಲ್ಲೇ ಸ್ಟೇ ಆದ್ವಿ. ನೋಡ್ಬೋದು ನಮ್ಮ ಕಲ್ಯಾಣ್ ರೆಡ್ಡಿ ಮತ್ತೆ ಧೀರಜ್ ಎಲ್ಲ ಮಲಗಿದ್ದಾರೆ. ಇವಾಗ ಜಸ್ಟ್ ಎಚ್ಚರಾಗಿದ್ದಾರೆ ಅಷ್ಟೇ. ಮುಂದೆ ವ್ಯೂ ಹೆಂಗ್ ಸಿಗುತ್ತೆ ಅಂತ ತೋರಿಸಿ ನೋಡಿ. ಈ ತರ ಇದೆ ಫುಲ್ಲು. ನಿನ್ನೆ ನೈಟ್ ಎಲ್ಲ ತುಂಬ ಗಾಡಿಗಳಿತ್ತು, ಇವಾಗ ಯಾವುದು ಗಾಡಿಗಳು ಯಾವುದು ಇಲ್ಲ. ಓಕೆ ಸೊ ಬನ್ನಿ ಈಗ ಫ್ರೆಶ್ ಅಪ್ ಆಗಿ ನಿಮಗೆ ಹಳೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಂದ್ರೆ. ತುಂಬ ಜನ ಲೆಂತಿ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ರ. ಲೆಂತಿ ವಿಡಿಯೋ ಮಾಡಿದಾಗ ಏನಾಗುತ್ತೆ ಅಂದರೆ ಟ್ರಾಕ್ಷನ್ ಹೋಗ್ಬಿಡುತ್ತೆ ವಿಡಿಯೋಗೆ. ಹಾಗಾಗಿ ನಾನು ಆದಷ್ಟು ಒಂದು 15 ಮಿನಿಟ್ಸ್ ಒಳಗಡೆ ಇಟ್ಕೊಂಡು ಮಾಡೋ ಥರ ಮಾಡ್ತಾಯಿದ್ದೀನಿ. 25 ಮಿನಿಟ್ಸ್ ವಿಡಿಯೋ ಆಯ್ತು ಅಂದರೆ ಸ್ಕಿಪ್ ಮಾಡ್ಕೊಂಡು ನೋಡುವಾಗ ವಿಡಿಯೋಗೆ ಟ್ರಾಕ್ಷನ್ ಸಿಗಲ್ಲ. ಅದಕ್ಕೋಸ್ಕರ ನಾನು ಹಂಗೆ ಮಾಡ್ತಾಯಿದ್ದೀನಿ. ಬಟ್ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಖಂಡಿತವಾಗೂ ಲೆಂತಿ ತೊಗೊಂಡು ಹೋಗ್ತೀನಿ, ಇಲ್ಲಾಂದರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಅದು ಆದಷ್ಟು ಕಡಿಮೆ ಇರ್ತಾ ಇದ್ದೀನಿ. ಬಾಬಾ ಆಚೆ ಬಂದೆ, ಸಿಕ್ಕಾಬಟ್ಟೆ ಚಳಿ ಆಗ್ತಿದೆ. ನಿನ್ನೆ ನೈಟ್ ಇಲ್ಲೆಲ್ಲ ಫುಲ್ಲು ಲಾರಿಗಳೆಲ್ಲ ನಿಂತಿದ್ದು, ಅಂದರೆ ನೈಟ್ ಎಲ್ಲ ಬಂದು ಇಲ್ಲಿ ಹಾಲ್ಟ್ ಆಗ್ತದಂತೆ. ಇಲ್ಲೇ ಇದೆ ನೋಡಿ ವಾಶ್ರೂಮು ಎಲ್ಲ ಇದೆ, ಬಿಸಿನೀರೆಲ್ಲ ಬರುತ್ತಂತೆ. ನಿನ್ನೆ ನೈಟ್ ಇರಲಿಲ್ಲ. ಇವಾಗ ನೋಡೋಣ ಒಂದು ಸ್ವಲ್ಪ ಮುಖೆಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಟೆಂಟ್ ಎಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ಟವ್ರೆ. ಎಲ್ಲ ಫ್ರೆಶ್ ಅಪ್ ಆದ್ವಿ. ಇವಾಗ ಏನಿದ್ರು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡಬೇಕು. ಇಲ್ಲಿ ಬಿಸಿನೀರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೂರ್ಯಾಜಿ ಯಾಕೋ ಮೇಲೆ ಬರ್ತಾ ಇಲ್ಲ. ಸೂರ್ಯಾಜಿ ಒಂಚೂರು ಕರ್ನೆ ತೋರಿಸ್ಬಿಟ್ರೆ ಮೇಲೆ ಬಂದು ಒಳ್ಳೆ ಬಿಸಿನೀರೆಲ್ಲ ಮಾಡಬಾರ್ದು ಬ್ರೋ. ನನ್ನ ತಣ್ಣೀರ್ ಸ್ನಾನ ಟಿ ಶರ್ಟ್ ಚೇಂಜ್ ಮಾಡ್ಬಿಟ್ಟು ತಣ್ಣೀರ್ ಸ್ನಾನ ಮಾಡೋದಂತೆ ಬರೀ ಡೌಗಳು. ಸುಳ್ಳು ಬ್ರೋ, ಎಲ್ಲ ಸುಳ್ಳು ಅಲ್ಲ ಬ್ರೋ. ನಾವು ಡೈಲಿ ಮಾಡ್ತಾ ಇದೀವಿ. ಇವ್ರು 4 ದಿವಸ ಯಾರು ಸ್ನಾನ ಮಾಡಿಲ್ವಲ್ಲ, ಅದಕ್ಕೆ ಹೇಳ್ತೀರಾ? ನನ್ನಂಗೆ ಯಾರು ಸ್ನಾನ ಮಾಡಲ್ಲ, ಗೊತ್ತಾಗ್ತೈತೆ. ನಾವು ಪ್ರೂಫ್ ಇಟ್ಟಿದೀವಿ ಸ್ನಾನ ಮಾಡಿರೋದಕ್ಕೆ. ನಾನು ಇಟ್ಟಿದ್ದೀನಿ, ತೋರ್ಸು ಬನ್ನಿ ನೋಡಿ ಅಂತ. ನಾವು ಚಿಕ್ಕ ಹುಡುಗ ಅನ್ಕೊಂಡ್ರೆ ಹೆಂಗೆಲ್ಲ ಇದು ಮಾಡ್ತಾನೆ ನೋಡಿ. ವಿಡಿಯೋದೆಲ್ಲ ಇತ್ತು ತಡಿ. ಟೀ ರೆಸ್ಕ್ ಎಲ್ಲ ಇತ್ತು, ನೆನ್ನೆನೂ ಇತ್ತು ಟೀ ರೆಸ್ಕ್ ಎಲ್ಲ. 24 hours ಇರುತ್ತಲ್ಲ ಬ್ರೋ ಟೀ ರೆಸ್ಕ್ ಎಲ್ಲ. ಟೀ ಕುಡ್ಕೊಂಡು ಎಲ್ಲ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಸ್ನಾನ ಎಲ್ಲ ಆಗಿದೆ ಕೆಲವ್ರದ್ದು. ಇನ್ನು ಕೆಲವ್ರು ನನ್ನಂತವ್ರು ಧೀರಜ್ ಅಂತವ್ರು ಇನ್ನೂ ಸ್ನಾನ ಮಾಡಿಲ್ಲ, ಬಿಸಿನೀರು ವೇಟಿಂಗ್. ಇದೆಲ್ಲ ಕಟ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟು ನಾನು 5 ದಿವಸ ಸ್ನಾನ ಮಾಡಿಲ್ಲ ಅಂತ ಆ್ಯಡ್ ಮಾಡಿ ಆಯ್ತಾ. ಎಲ್ಲ ಕ್ಲೀನ್ ಮಾಡಿದ್ರ ಬ್ರೋ? ತುಂಬಾ ಖುಷಿ ಆಗ್ತಿದೆ ಮಗ. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್, ಪ್ರೌಡ್ ಆಫ್ ಯು. 9 ದಿವಸಕ್ಕೆ ಇವತ್ತು ಫಸ್ಟ್ ಟೈಮ್ ಫುಲ್ ಎಲ್ಲ ಕೆಲಸ ಮಾಡ್ತಾರೆ. ಕ್ಲೀನ್ ಮಾಡ್ತಿರೋದಲ್ಲಿ ಇವ್ರ ಪೇರೆಂಟ್ಸ್ ನೋಡ್ತಾ ಇದ್ರೆ ಹುಡುಗ ಮನೇಲೂ ಕೆಲಸ ಮಾಡಿಸಿ, ಮನೇಲಿ ಏನೋ ಮಾಡ್ಸಲ್ಲ ನೀವು, ಇಲ್ಲಿ ಬಂದೆಲ್ಲ ಮಾಡ್ತವನೆ, ಕಳಿಸ್ತಾ ಇದೀವಿ. ಅವ್ನಿಗೇನೋ ನೆಕ್ಸ್ಟ್ ಮದುವೆ ಮಾಡೋಕಾರೆ ನೀವು ಇದನ್ನ ಆಡ್ ಮಾಡಿ, ಕಾರ್ ತೊಳೆಯಕ್ ಬರುತ್ತೆ, ಕಾರ್ ಒರ್ಸಕ್ ಬರುತ್ತೆ ಅಂತ. ಗಾಡಿ ಎಲ್ಲ ಕ್ಲೀನ್ ಮಾಡಾಯ್ತು. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣಂತೆ. ಲೆಟ್ಸ್ ಗೋ. ಸೂಪರ್ ಆಯಿತು. ದರ್ಶನ ಮಾಡ್ಕೊಂಡು ಇನ್ನೊಂದು ರೌಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ ಅಲ್ಲಿ ಕಡೆಗೆ ಹೊರಡೋಣ. ಆನ್ ದಿ ವೇ ಮೋಸ್ಟ್ಲಿ ನಮಗೆ ಆನ್ ದಿ ವೇ ಫಸ್ಟ್ ನಮಗೆ ವಾಲ್ ಆಫ್ ಫೇಮ್ ಸಿಗುತ್ತೆ, ಅಲ್ಲಿ ಟಿಕೆಟ್ ತೊಗೊಂಡು ಎಂಟ್ರಿ ಆಗಬೇಕು. ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಾಯ್ ರೆಡಿನಾ? ಹೊರಡೋಣ. ಓಕೆ ಲೆಟ್ಸ್ ಗೋ. ಎಂಟ್ರಿ ಆಗ್ತಾ ಇದ್ದೀವಿ. ಹೇಗೆ ಕಾಣ್ತಿದೆ ಸೀನರಿ. ಇನ್ನೇನೊಂದು 2 ದಿವಸದಲ್ಲಿ ನಾವು ಈ ಜಾಗದಲ್ಲಿ ಇರ್ತೀವಿ. ಫುಲ್ ಎಲ್ಲ ಬಿಳಿ ಮೋಡ ಸಕಲಾಗಿದೆಯಲ್ಲ ನೋಡೋಕ್ಕೇನೆ. ನೋಡಿ ಇಂದೂಸ್ ರಿವರ್ದು ವ್ಯೂ ಪಾಯಿಂಟ್ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಹಂಗೆ ಈ ಕಡೆ ಆ ಕಡೆ ಎಲ್ಲ ಗ್ರೀನರಿ. ರೈಟ್ ಸೈಡ್ ಫುಲ್ ಡ್ರೈ ಮೌಂಟನ್ನು, ಬ್ಯಾಕ್ ಸೈಡಲ್ಲೆಲ್ಲ ಫುಲ್ ಸ್ನೋ ಮೌಂಟನ್ನು. ಎಷ್ಟು ಸಾಕಾಗ. ಸೊ ಇಲ್ಲಿಂದ ಇನ್ನೊಂದು 15 ಕಿಲೋಮೀಟರ್ ಲೇ, 15 ಕಿಲೋಮೀಟರ್ ಇದೆ ಲೇಗೆ. ಹೋಗ್ತಾ ಅಂದಿವೆ ಎಲ್ಲ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಹಾಲ್ ಆಫ್ ಫೇಮ್ ಇದೆ, ಅದು ಸಿಗುತ್ತೆ. ನೀವು ಫ್ಲೈಟಿಂದ ಬಂದರೆ ಮೇಲ್ಗಡೆ ಓಪನ್ ಮಾಡೋಕ್ಕೆ ಬಿಡೋದು. ವಿಂಡೋ ಎಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ.
ಕಂಪ್ಲೀಟ್ ಲೇ ಸಿಟಿ ನಿಮಗೆ ಆಲ್ಮೋಸ್ಟ್ 80% ಇವರೇ ಆರ್ಮಿನೇ. ಅದಾದ್ಮೇಲೆ ಸ್ವಲ್ಪ ಸಿವಿಲಿಯನ್ಸ್ ಇದ್ದಾರೆ. ಇದೆಲ್ಲ ವಾರ್ ಮಿಷಿನ್ಸು ಹಳೇದು ಸಾಕಾಗಿದೆ. ಇವೆಲ್ಲ ಲಾಂಚರ್ಗಳು, ಕೆನೆಟ್ ಲಾಂಚರ್ಸ್ ಇದೆ. ಹಾಲ್ ಆಫ್ ಫೇಮ್. ಸೊ ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಇಲ್ಲಿ ಟಿಕೆಟ್ ಕೌಂಟ್ರು. ಟಿಕೆಟ್ ತೊಗೊಂಡು ನಿಮ್ದು ಹೋಗ್ಬೇಕು. ಲೆಫ್ಟಲ್ಲಿ ಪಾರ್ಕಿಂಗ್ ಇರುತ್ತೆ. ಹಾಲ್ ಆಫ್ ಫೇಮ್ ಟಿಕೆಟ್ಸ್ ತೊಗೊಂಡ್ವಿ ನಾವು. ಇದೊಂದು ಕೀ ಬಂಚ್ ಕೊಟ್ಟಿದ್ದಾರೆ. ಮತ್ತು ಟಿಕೆಟ್ ಬಂದುಬಿಟ್ಟು ಆನ್ಲೈನ್ ಟಿಕೆಟ್ ಇದೆ. ಒಳಗಡೆ ಸೋಲರ್ಸ್ದು, ಆಮೇಲೆ ಅಲ್ಲಿ ಯೂಸ್ ಮಾಡಿರೋಂಥ ಗನ್ನು, ವೆಪನ್ಸು ಅದನ್ನೆಲ್ಲ ತೋರಿಸ್ತಾರೆ. ಆಮೇಲೆ ಇಂಡಿಯಾ ಪಾಕಿಸ್ತಾನ ವಾರಲ್ಲಿ ರಿಕವರ್ ಮಾಡಿರೋಂಥ ಗನ್ಗಳು ಇದೆಲ್ಲ ಇಲ್ಲಿದೆ. ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ. ನೀವು ನೋಡ್ಬೋದು ಚೈನೀಸ್ ವೆಪನ್ಸು. ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ವೆಪನ್ಸ್ ಇದು. ಸೊ ಇದು ಒಂದು ಚೈನೀಸ್ ವೆಪನ್ಸ್ 1962 ಅಲ್ಲಿ. ಇದು ಪಾಕಿಸ್ತಾನ 1965 ಆ ಟೈಮಲ್ಲಿ ರಿಕವರಿ ಮಾಡ್ಕೊಂಡಿರೋಂಥದ್ದು. ಅವ್ರು ಯೂಸ್ ಮಾಡ್ತಾಯಿದ್ದು ವೆಪನ್ಸ್. ಇದು ಅಷ್ಟೇ ಪಾಕಿಸ್ತಾನದ. ಶಾಪಿಂಗ್ ಮಾಡೋಂಗಿದ್ರೆ ಶಾಪಿಂಗ್ ಮಾಡ್ಬೋದು. ಬ್ಯಾಗ್ಸು ಇವೆಲ್ಲ ಸಿಗ್ತವೆ. ಪೇಂಟಿಂಗ್ಸು, ಆರ್ಟ್ ವರ್ಕು ಮತ್ತು ನೋಡಿ ಜಾಕೆಟ್ಸ್ ಇದೆಲ್ಲ ಸಿಗ್ತವೆ. ಈಗ ಸ್ಕ್ಯಾನರ್ ಸ್ಕ್ರೀನ್ಶಾಟ್ ತಗೊಂಡು ಹೋಗೋಣ. ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಎಲ್ಲ ಕಂಪ್ಲೀಟ್ ಮ್ಯಾಪ್ ಇದೆ ಇಲ್ಲಿ. ಆಮೇಲೆ ಇದು ಗ್ಲೋ ಪಾಯಿಂಟ್, ಟೈಗರ್ ಹಿಲ್ಸ್, ಲೀಡರ್ಶಿಪ್ ಆಫ್ ಒಪಿ ವಿಜಯ್, ಸೆಲೆಬ್ರೇಷನ್ ಆಫ್ 20 years ಆಫ್ ಕಾರ್ಗಿಲ್, ಫೈರ್ ಪಂಚ್ ಬರುತ್ತಲ್ಲ ಅದರದ್ದು. ಯಾವ ಥರ ನಾಟ್ಸ್ ಯೂಸ್ ಮಾಡ್ತಾಯಿದ್ರು. ಸ್ಟ್ಯಾಂಡರ್ಡ್ ಗ್ರೇಡ್ ನಾಟ್. ನಮಗೆ ಸುಮ್ಮನೆ ಕಟ್ಟೋದು ಗೊತ್ತಿರುತ್ತೆ. ಅದಕ್ಕೂ ಅಂತಲೇ ಸ್ಪೆಸಿಫಿಕ್ ನಾಟ್ಸ್ ಇರುತ್ತೆ. ಕ್ಯಾರಿ ಮಾಡ್ತಿದ್ದು ಹೈಕಿಂಗ್ ಬ್ಯಾಗ್ಸು, ಶೂಸು. ಎಷ್ಟು ವೇಟ್ ಇದೆ ನೋಡಿ. ರೇಡಿಯೋ ಯೂಸ್ ಮಾಡೋ ಟೆಂಟೇ ಬೇರೆ. ಯೂಸ್ ಮಾಡೋ ಟೆಂಟ್ ನೋಡಿ. ಇದು ಹೈ ಗ್ರೇಡ್ ಟೆಂಟ್ಸ್ ಇವೆಲ್ಲ. ಎಷ್ಟು ಫುಲ್ ಕಂಪ್ಲೀಟ್ ಸ್ಟೀಲ್, 100% ವಾಟರ್ ಪ್ರೂಫ್ ಇರುತ್ತೆ. ಇದು ಸ್ನೋ ಟೈಮಲ್ಲಿ ಯೂಸ್ ಮಾಡೋವಂಥದ್ದು. ಅದು ಯೂಸ್ ಮಾಡ್ತಾ ಇರೋಂಥ ಫ್ರೂಟ್ಸು. ಹೈಕಿಂಗ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು. ಸ್ನೋ ಶವಲ್ಲು ನೋಡಿ. ಇದು ಬುಲೆಟ್ಗೆ ಸ್ನೋ ಇದು ಹಾಕ್ಕೊಂಡಿರೋದು. ಸೂಪರ್. ಮೋಟ್ರಲ್ಲ ಚಾರ್ಜರು, ಹ್ಯಾಂಡ್ ಕ್ರ್ಯಾಕ್, ಜನ್ರೇಟರ್ ಅಂದರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಫುಲ್ ಎಲ್ಲ. ಅವರು ತಗೊಂಡಿರುವಂಥ ಇನಿಷಿಯೇಟಿವ್ಸ್ಗಳು ಏನೇನಿದೆ ಅದ್ರ ಬಗ್ಗೆ. ಎಜುಕೇಷನ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಹಾಗೆ ವುಮೆನ್ ಎಂಪವರ್ಮೆಂಟ್ ಇರ್ಬೋದು. ಅಂದರೆ ಅವ್ರಿಗೆ ಸ್ಮಾಲ್ ಸ್ಕೇಲ್ ಬೇಸಿಕ್ ಎಜುಕೇಷನ್ಸು ಅದೆಲ್ಲ ಅದ್ರ ಬಗ್ಗೆ ಇಲ್ಲಿದೆ. ಯೂತ್ ಎಂಪವರ್ಮೆಂಟು. ಇಲ್ಲಿ ಬಂದುಬಿಟ್ಟು ಮೇ ಬಿ ಲೈಟ್ ಶೋ ನಡೆಯುತ್ತೆ. ಲೈಟ್ ಶೋ ಆಗಿರ್ಬೋದು. ಆಮೇಲೆ ಮ್ಯೂಸಿಕ್ಕು, ಪೆರೇಡ್ಸ್ ಅದೆಲ್ಲ ಇಲ್ಲಿ ಮಾಡ್ತಾರೆ. ಅದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ ನೋಡಿ. ಇಲ್ಲಿ ಪ್ಲೇ ಮಾಡ್ತಾರೆ ವಿಡಿಯೋ. ಸೇಮ್ ಕಾರ್ಗಿಲ್ ಟೈಪ್. ಸಿಟಿ ಹೆಂಗ್ ಕಾಣ್ತದೆ ನೋಡಿ. ಫುಲ್ ಚಿಕ್ಕ ಇದು ಪ್ರಾಪರ್ ಸೆಂಟ್ರಲ್. ಇಲ್ಲಿ ಕಾಣ್ತಾ ಇದೆ ಲೇ ಪ್ಯಾಲೇಸ್. ಹೆಂಗಿದೆ ನೋಡಿ ಲೇ ಪ್ಯಾಲೇಸ್. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಈಗ ಲೇ ಪ್ಯಾಲೇಸ್ ಕಡೆ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಬಂದಾಗ ನಮಗೆ ಬೈಕು, ಲಗೇಜ್ ನಿಲ್ಸಿ ಮಾಡೋಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಹೋಗಿರ್ಲಿಲ್ಲ. ಈ ಸತಿ ಹೋಗ್ತಾ ಇದೀವಿ. ಇದೆಲ್ಲ ಫುಲ್ ಬಂಡೆ. ಫುಲ್ ಲೇ ಸಿಟಿ. ಇಲ್ಲೆಲ್ಲ ಮನೆ ಮೇಲೆ ಮರಳಾಕಿದ್ದಾರೆ. ಅದೊಂಥರ ಬೇರೆ ಗ್ರಾಸ್ ಹಾಕಿ ಇವಾಗೆಲ್ಲ ಒಂದು ಸ್ವಲ್ಪ ಶೀಟ್. ಅವಾಗೆಲ್ಲ ಫುಲ್ ಮಣ್ಣಿಂದ ಮಾಡ್ತಾ ಇದ್ದಂತೆ ಹೀಟ್ ರೆಸಿಸ್ಟೆನ್ಸ್ಗೋಸ್ಕರ. ನಾನು 15 Pro Max 2 ಅವರ್ಗೆಲ್ಲ ಬ್ಯಾಟ್ರಿ ಫುಲ್ ಇಳಿದೋಗ್ತಾ ಇದೆ. ಹಾಗಾಗಿ ಚಾರ್ಜರು, ಪವರ್ ಬ್ಯಾಂಕ್ ಇಟ್ಕೊಂಡೇ ತಿರ್ಗಾಡಬೇಕು. ಈ ಥರ ಇದೆ ಫುಲ್. ಟಿಕೆಟ್ ಕೌಂಟರ್ ಇದು. ಟಿಕೆಟ್ ತಗೊಂಡು ಈ ಕಡೆ ಎಂಟ್ರಿ ಹಾಕಬೇಕು. ಟಿಕೆಟ್ ತಗೊಂಡಾಯ್ತು. ಎಲ್ಲ ಆನ್ಲೈನ್ ಆದರೆ 20 ರೂಪಾಯಿ, ಕ್ಯಾಶ್ ಕೊಡೋದಾದ್ರೆ 25. ಕ್ಯಾಶ್ ಇದ್ರೆ ಜಲ್ದಿ ಆಗ್ಬಿಡುತ್ತೆ. ಆನ್ಲೈನ್ ಫಿಲ್ ಮಾಡಿ ಎಲ್ಲ ಮಾಡಿ ತಗೋಬೇಕು. ಏನೋ ಚಡ್ಡಿ ಏನ್ ಬೈ ಹೆಸರು ಚಡ್ಡಿ ಚೌಧರಿ. ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಮೇ ಬಿ ಫೋಟೋಗ್ರಫಿ ಇಲ್ಲ ಅನ್ಸುತ್ತೆ. ಫುಲ್ ಕಂಪ್ಲೀಟ್ ವುಡ್. ಫುಲ್ ಎಲ್ಲ ವುಡ್ಡಲ್ಲಿ ಮಾಡಿರೋದು ಕಂಪ್ಲೀಟ್ ಪ್ಯಾಲೇಸ್. ಇದೆಲ್ಲ ಮನೆಗಳು ಹಳೆ ಮನೆಗಳು ಅನ್ಸುತ್ತೆ. ಅದೇ ಥರ ಕಾಣಿಸುತ್ತೆ. ಇವಾಗೆಲ್ಲ ಒಂದು ಸ್ವಲ್ಪ ಮಾಡರ್ನೈಸ್ ಆಗಿ ಪಿಲ್ಲರ್ ಹಾಕಿ ಏನೋ ಮಾಡ್ತಾರೆ. ಈ ಕಡೆ ಫುಲ್ ಲೇ ಕಾಣ್ತಾ ಇದೆ ಸಿಟಿ. ಹಾಗೆ ನೋಡಿ ಇಲ್ಲೆಲ್ಲ ಫುಲ್ ಗ್ರೇ ಮೌಂಟೇನ್ಸ್ ಇದೆ. ಇನ್ನು ಫುಲ್ ಅಲ್ಲಿಂದ ಎಕ್ಸ್ಟೆಂಡ್ ಆಗಿದೆ ನೋಡಿ. ಫುಲ್ ಹಿಂಗೆ ಈ ಒಂದು ಜಾಗದಲ್ಲಿ ಬಂದರೆ ಎಂಟೈರ್ ಲೇ ಕಣ್ಣಾಯಿಸ್ಬೋದು. ಆಮೇಲೆ ಆಪೋಸಿಟಲ್ಲೇ ಫುಲ್ಲು ಸ್ನೋ. ಇದು ಸಮ್ಮರ್. ವಿಂಟರಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ಒಳಗಡೆ ಎಲ್ಲ ಫುಲ್ ಕಂಪ್ಲೀಟ್ ಇದೆ ಮಣ್ಣಲ್ಲಿ ಮಾಡಿರೋದ್ರಿಂದ ಒಳಗಡೆ ಫುಲ್ ಕೋಲ್ಡ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಎಲ್ಲ ಕೈಯಲ್ಲೇ ಸಾವಿರಿರೋದು. ಅಲ್ಲೇ ನಾನು ನಿಮ್ಮ ಮನೆ ತೋರಿಸಿದೆ ನೋಡಿ, ಒಂದು ಮಣ್ಣು. ಅದೇ ಮಣ್ಣಿದೆಲ್ಲ ಅದೊಂದೇ ಅದರ ಕ್ಲೇ ಟೈಪ್. ಆ ಮಣ್ಣು ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ನೋಡಿ ರಾಜ್ಕುಮಾರ್. ಇಲ್ಲೆಲ್ಲ ಹೆಂಗೆ ಅಂದರೆ ಒಳಗಡೆ ಹೋಗ್ಬೇಕಂದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಇಷ್ಟಿದೆ ಎಂಟ್ರಿ. ಹೋಗ್ಬೇಕಂದ್ರೆ ಗಬ್ಬೆ ಬುಸ್ಬಿಟ್ಟವ್ರೆ ಎಲ್ಲ. ಇಲ್ಲಿ ಬಂದು ಹುಚ್ಚೆ ಹೋಗಿದ್ದಿ ಕಚಡ ನನ್ನ ಮಕ್ಕಳು. ಇದಿರೋದು ಟಾಯ್ಲೆಟ್ ಇದೆ ಅಂತ ಹೇಳ್ಬಿಟ್ಟು, ಆದರೆ ಇಲ್ಲೇ ಬಂದೆಲ್ಲ ಟಾಯ್ಲೆಟ್ ಮಾಡಿ ಗಬ್ಬೆ ಬಸ್ಬಿಟ್ಟಿದ್ದಾರೆ.
ಕಚಡ ಹೆಣ್ಮಕ್ಳು. ಸೊ ಇದು ಬಂದ್ಬಿಟ್ಟು ಈ ಪ್ಯಾಲೇಸ್ದು ಟೆಂಪಲ್. ಒಳಗಡೆ ಹೋಗ್ಬೇಕಂದ್ರೆ ಶೂ ಬಿಚ್ಬಿಟ್ಟು ಹೋಗ್ಬೇಕು. ಫೋಟೋಗ್ರಫಿ ಎಲ್ಲ ಒಳಗಡೆ ಅಲೋ ಇಲ್ಲ. ನಾವು ಇವಾಗ 5th ಲೆವೆಲ್ ಅಲ್ಲಿ ಇದ್ದೀವಿ. ರೂಮ್ಸ್ ಮತ್ತೆ ಕೆಳಗಡೆ ಎಲ್ಲ ಟೇಲ್ಸ್ ಎಲ್ಲ ಕಲ್ಲುಗಳು ಹಾಕಿದ್ದಾರೆ ಫುಲ್ ಕಂಪ್ಲೀಟ್ ಆಗಿ. ಇದು ನೋಡಿ ಸ್ನೋ ಟೈಮಲ್ಲಿ ಮೋಸ್ಟ್ಲಿ ಕಂಪ್ಲೀಟ್ ಸ್ನೋ ಆಗಿರುತ್ತೆ, ನಂಗೆ ಗೊತ್ತಿಲ್ಲ. ಅಲ್ಲಿ ಆವಾಗಲೇ ಇಲ್ಲಿಂದ ಸಿಟಿ ತೋರಿಸಿದ್ದು. ಇವಾಗ ಈ ಫ್ಲೋರಲ್ಲಿ ಇದ್ದೀನಿ ನಾನು. ಇನ್ನು ಮೇಲ್ಗಡೆ ಹೋಗ್ಬೋದು ಫುಲ್ ಟಾಪ್ಗೆ. ಇದು ನಮ್ಮ ಕರ್ನಾಟಕದ ಹಂಪಿ ಇದ್ದಿತ್ತು. ನೋಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಮ ಹಂಪಿ. ಇದನ್ನು ರಿನೋವೇಟ್ ಮಾಡಿರೋದು. ನಾವು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ನೋಡಿದ್ವಲ್ಲ ಅದು. ಈ ಕಡೆಯಿಂದ ಎಂಟ್ರಿ ಆದರೆ ನಿಮಗೆ ಕಂಪ್ಲೀಟ್ ಲೇ ಸಿಟಿ ಕಾಣಿಸುತ್ತೆ. ಅವೆಲ್ಲ ಕೆಳಗಡೆಯಿಂದ ತೋರಿಸಿದ್ನಲ್ಲ, ಇದು ಫುಲ್ ಟಾಪ್. ಈಗ ನಾನು ಟಾಪ್ ಮೋಸ್ಟ್, ಇನ್ನೂ ಟಾಪ್ ಹೋಗ್ಬೋದು. ಇಲ್ಲಿ ಸಗಲಾಗಿದೆ. ಟಾಪ್ ಮೋಸ್ಟ್ ಫ್ಲೋರ್ ಆಫ್ ಲೇ ಪ್ಯಾಲೇಸ್. ಟೋಟಲು ಲೆವೆಲ್ 9 ಇದೆ, ಬಟ್ ನಮ್ಮ ಮೇಲ್ಗಡೆಗೆ ಅಲೋ ಇಲ್ಲ. ಡ್ರೋನು ಅದೆಲ್ಲ ಪರ್ಮಿಷನ್ ಇಲ್ಲ, DC ಪರ್ಮಿಷನ್ ತಗೋಬೇಕಿತ್ತು. ನೋಡ್ಬೋದು ಇದು ಆಲ್ಮೋಸ್ಟ್ 1.5 ಅಡಿ ಮರ ಇಟ್ಟು, ಅದೇನೋ ಮೋಸ್ಟ್ಲಿ ಬೇಯಿಸಿರೋ ಮರ ಏನೋ ಗೊತ್ತಿಲ್ಲ, ಎಲ್ಲ ಕಪ್ಪಾಗಿದೆ. ಮರ ಇಟ್ಟು ಮರದ ಮೇಲೆ ಮಣ್ಣು ಹಾಕಿದ್ದು ಮಾಡಿರೋದು. ಮತ್ತೆ ಇದೆಲ್ಲ ಇದು ನೀರು ಹೊರಗಡೆ ಬರೋದಕ್ಕಿಲ್ಲ, ಇದೆಲ್ಲ ಕಲ್ಲು. ನಾವು ಮೊನ್ನೆ ಒಂದು ವಿಡಿಯೋ ತೋರಿಸಿದ್ನಲ್ಲ, ಇದೊಂಥರ ಇದ್ರ ಥರ ಇದೆ ಅಂತ, ಕಾಗೆ ಬಂಗಾರ ಥರ ಚಕ್ಕೆ ಆ ಥರ. ಟಾಯ್ಲೆಟ್ ಅಂತ ಇಲ್ಲೇ ಮೆನ್ಷನ್ ಮಾಡಿರೋ ವಾಶ್ರೂಮ್ ಇದೆ ಇಲ್ಲಿ, ಸಖತ್ತಾಗಿದೆ. ರಾಜರು ಸ್ಟೈಲಲ್ಲೇ ಏನು ಗುರು ಇದು, ಹಿಂಗೆ ಬಗ್ಗೆ ಹೋಗ್ಬೇಕು. ಒಂದೇ ಲೇಡೀಸ್ ಜೆಂಟ್ಸ್ ಎಲ್ಲ ಒಂದೇನಾ? ಏನು ಉಟ್ಟಿದ್ದೋ ಗೊತ್ತಾ? ಫೈನ್ ಉಡ್ಡ ಅಲ್ಲ, ಸ್ಟ್ರಾಂಗು ಮತ್ತು ಲೈಟ್ ವೇಟ್ ಕೂಡ. ವೇಟ್ಲೆಸ್ಸು, ಸ್ಟ್ರಾಂಗು, ಲೈಟ್ ವೇಟ್. ಕೆಳಗಡೆ ಅವ್ರಿಗೆ ಎಲ್ಲಪ್ಪ ವಾಶ್ರೂಮ್ ಹುಡ್ಕೊಂಡು ಹೋಗೋದು ಅನ್ಕೊಂಡು ಟೂರಿಸಂ ಪ್ಲೇಸಲ್ಲಿ ಒಳ್ಳೆ ವಾಶ್ರೂಮು, ನೀಟ್ ಹೈಜೀನ್ ವಾಶ್ರೂಮ್ ಇರಬೇಕು. ನಮ್ಮ ಕಡೆ ಎಲ್ಲ ಅದಕ್ಕೂ ಚಾರ್ಜ್ ಮಾಡ್ತಾರೆ, ಎಲ್ಲ ಚಾರ್ಜ್ ಇದೆ. ರೆಸ್ಟೋರೆಂಟು ಎಂತ ಕ್ಯಾಸ್ಟಲ್ ಕ್ರುಝಿನ್. ಓಕೆ ಬನ್ನಿ ಇಲ್ಲೇ ತಿನ್ನೋಣ. ಇದು ಚಿಕನ್ ಚಾಯ್ಮಿನ್ ಅಂತ. ಹೆಂಗಿದ್ಯಾ? ಇಲ್ಲ ಖಾರ ಇಲ್ಲ. ಹಂಗಂತ್ಯಾ? ತಿನ್ ನೋಡಿ. ಚೈನೀಸ್ ಐಟಮ್ ಅಂದ್ರೆ ಹಂಗೆ. ಕೋಳಿದು ಹಾಕೋರೋ ಇನ್ಯಾವುದು ಹಾಕೋರೋ ಗೊತ್ತಿಲ್ಲ. ಈ ಪಿಜ್ಜಾ ಬರ್ಗರ್ ತಿನ್ನೋರು ಕರ್ಕೊಂಡ್ಬಿಟ್ರೆ ಹಿಂಗೆ ಆಗೋದು. ಇಲ್ಲ, ನಾಟಿ ಕೋಳಿ ಮುದ್ದೆ ತಿನ್ನೋರು ಕರ್ಕೊಂಬಂದ್ರೆ ಕರೆಕ್ಟ್ ಆಗಿರೋದು. ಅವೇಣ ಚಿಕನ್ ತುಪ್ಪ ಅಲ್ಲ ತುಕ್ಕ. ಇಲ್ಲ, ತುಕ್ಕ ಬೇರೆ ತುಪ್ಪ ಬೇರೆ. ಇದು ತುಪ್ಪ. ಮತ್ತೆ ಇನ್ನೊಂದು ಯಾವ್ದು? ಇದು ನಿಮ್ದು. ನಾನು ತುಪ್ಪ ನಾನು ಆರ್ಡರ್ ಮಾಡಿದ್ದೀನಿ. ನೀವು ಯಾವ್ದು ಆರ್ಡರ್ ಮಾಡಿರೋದು? ನಾನು ತಂತುಕ್ಕ ಆ್ಯಡ್ ಮಾಡಿ. ತಂತುಕ್ಕನಾ? ಆಯ್ತು ನೋಡೋಣ. ಚಿಕನ್ ಟಂಟುಕ್ ಅಂತ ಇದು ಇವ್ರದ್ದು ಡಿಶ್ಶು. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ನೀವು ಟೇಸ್ಟ್ ಮಾಡಿ. ನಾವು ಟೇಸ್ಟ್ ನೋಡ್ಬೇಕು ಇವಾಗ. ಇಲ್ಲಾಂದ್ರೆ ಎಲ್ಲೋ ಆವಾಗ ಹೋಗಿ ಸ್ಟಾಪ್ ಕೊಡಲ್ಲ. ಆಮೇಲೆ ನೋಡೋಕ್ಕೆ ಒಂದು ಸೇಮ್ ಇದೇ ಥರ ಇದೆ. ಏನು ಮಸಾಲ ಗಿಸಲೆಲ್ಲ ಸೇಮ್ ಇದೆ. ಆ್ಯಕ್ಚುಲಿ ಬ್ಯಾಂಕಾಕಲ್ಲೂ ಸಿಗುತ್ತೆ ಸೂಪ್, ಮ್ಯಾಗಿ ಒಂಥರ. ಇದೆಲ್ಲ ಫುಲ್ ಬುದ್ಧಿಸಮ್ ಫಾಲೋ ಮಾಡ್ತಾರೆ ಇಲ್ಲಿ ಲೇಯಲ್ಲಿ. ಲದಾಖ್ ಫುಲ್ ಬುದ್ಧಿಸಮ್ಮೆ, ಹಂಗಾಗಿ ನಿಮಗೆ ಯಾವುದು ಬೇರೆ ಟೆಂಪಲ್ಗಳು ಜಾಸ್ತಿ ಸಿಗಲ್ಲ. ಕಡೆಯಲ್ಲಿ ಏನೋ ಫಂಕ್ಷನ್ ಏನೋ ನಡೀತಾ ಇದೆ, ಹಂಗಾಗಿ ಫುಲ್ ಜಾಮು, ಫುಲ್ ಟ್ರಾಫಿಕ್. ಎಲ್ಲಿ ಹೋಗೋದು ಏನು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಲೇ ಮಾರ್ಕೆಟ್ನ ಸ್ಕಿಪ್ ಮಾಡಿಬಿಟ್ಟಿವಿ. ನಾವು ಒಂದು ಸ್ವಲ್ಪ ಆರ್ಮಿ ಸ್ಟೋರ್, ಅಂದರೆ ಆರ್ಮಿ ಸಪ್ಲೈ ಸ್ಟೋರ್ ವಿಸಿಟ್ ಮಾಡೋಣ ಅಂತಿದ್ದೀವಿ. ಬಟ್ ಇಲ್ಲಿ ಜಾಕೆಟ್ಸ್ ಅವೆಲ್ಲ ಸಿಗ್ತವೆ. ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ ಇದು ಲೇಯಲ್ಲಿ. ಫುಲ್ ಏನೋ ಫಂಕ್ಷನ್ ನಡೀತಾ ಇದೆ. ಇಲ್ಲಿ ನೋಡ್ಬೋದು ನಿಮಗೆ ಚಪ್ಪಲಿ ಅವು ಇವು ಎಲ್ಲ ಸಿಗುತ್ತೆ ಇಲ್ಲಿ ಸುಮಾರು. ಇದೆಲ್ಲ ಆಚೆ ಕಡೆ, ಒಳಗಡೆನೂ ಸಿಗ್ತವೆ. ಅಂದರೆ ಲೇ ಮಾರ್ಕೆಟ್ ಒಳಗಡೆ ಹೋದರೆ, ಬಟ್ ಫುಲ್ ಏನೋ ಫಂಕ್ಷನ್ ಇದೆ, ಹಂಗಾಗಿ ಲೇ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡೋಕ್ಕೆ ಆರ್ಮಿ ಸ್ಟೋರ್, ಆರ್ಮಿ ಸ್ಟೋರ್ ಅಂತ. ಲೇ ಮಾರ್ಕೆಟ್ ಪಕ್ಕದಲ್ಲಿದೆ. ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ. ಸುಮಾರು ಐಟಮ್ಸ್ ಎಲ್ಲ ಇದ್ದಾವೆ ನೋಡಿ. ಈ ಥರ ಶೂಸ್ ಇವೆಲ್ಲ ಸಿಗುತ್ತೆ. ಸ್ಲೀಪಿಂಗ್ ಬ್ಯಾಗ್ ನೈ ಶೇಟ್. ಆ್ಯಕ್ಚುಲಿ ಸ್ಲೀಪಿಂಗ್ ಬ್ಯಾಗ್ ಬೇಕು ಅಂತ ಬಂದು ಸೈಟ್ ಇದು ಆರ್ಮಿ ಗ್ರೇಡ್. ಇದು ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಇದು ಒಳಗಡೆ ನಾರ್ಮಲ್ ಇದೆ. ಇಲ್ಲ, ಈ ಬೂಟ್ಸು ಚೆನ್ನಾಗಿರುತ್ತೆ. ಇದು ರೈಡಿಂಗ್ ಎಲ್ಲದಕ್ಕೂ. ಇದೆಲ್ಲ ಆರ್ಮಿ ಸಪ್ಲೈಸು. ಇದಂಗಿದೆ ನೋಡಿ. ಆ ಕೌಂಟ್ರ್ ಬಿಸಿ ಆಗ್ಬಿಡುತ್ತೀವಲ್ಲ, ಆರ್ಮಿದೆ. ಇದು ಸಖತ್ತಾಗಿದೆ. ಕಮಾಂಡೋ ಆರ್ಮಿ ಜಾಕೆಟ್ ಸಖತ್ತಾಗಿದೆ. ಇದು ಒಂದಕ್ಕೊಂದು ಎಲ್ಲ ಚೆನ್ನಾಗಿದೆಯಲ್ಲ ಬ್ರೋ. ಬ್ಯಾಡ್ಸ್ ಗಿಡ್ಸ್ ಎಲ್ಲ ಹಾಕೋಬೋದು. ಮೇಲ್ಗಡೆ ಹಾಕ್ತಾರಲ್ಲ ಅದು. ಅಂದರೆ ದೊಡ್ಡ ಮೆಟಲ್ ಪ್ಲೇಟ್ ಎಲ್ಲ ಬರುತ್ತೆ, ಅದನ್ನ ಹಾಕೊಳ್ಳೋದು ಚೆನ್ನಾಗಿದೆ. ಇಬ್ರಿಗೂ ಒಂದೊಂದು ಬೇಕು, ಇಬ್ಬರು ಒಂದೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ ಬನ್ನಿ. ಗುರು ನೋಡ್ಬಿರು 1,000 ರೂಪಾಯಿ ಅಂತ ಇದು. ನಾವು ಸುಮ್ಮನೆ ಆ್ಯಕ್ಚುಲಿ ಡೆಕಾರ್ಲಂಗ್ ತಗೊಳಕ್ಕಿಂತ ಬಟ್ ಲೇವರ್ಗೂ ಬರೋದೇ ಇರೋದು. ಈಗ ಬರ್ಬೋದಿತ್ತು ಈ ವೆದರಲ್ಲಿ. ನಮಗೆ ಸೂಪರ್ ಆಗಿದೆ ಬ್ರೋ. ಬಟ್ ಆ್ಯಕ್ಚುಲಿ ವರ್ತಿದೆ. ನಾವೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ನಾನು, ಅದಕ್ಕೆ ತಗೋತಾ ಇಲ್ಲ. ನಾನು ತೊಗೊಂಡಿದ್ದೀನಿ. ಇಲ್ಲ ಅದು 1,300 ರೂಪಾಯಿಗೆ ಯಾರು ಕೊಡ್ತಾರೆ ಬ್ರೋ ಈ ಥರದ್ದು? ಸೂಪರ್ ಆಗಿದೆ. 4,000 ನೀವು ತೊಗೊಂಡಿರೋದು. ಹೆಂಗಿದೆ ಇದು? ಅದಕ್ಕೆ ಹಂಗೆ ತಲೆ ಮೇಲೆ ಹೊಡೆಯೋ ಥರ ಇದೆ ಕ್ವಾಲಿಟಿ ಎಲ್ಲ. ಈ ಕ್ಯಾಪ್ಸ್ ಪೂರ ಕಿತ್ನೆ ಕೈ ಭಯ್ಯ? 50 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಮೈ ಗಾಡ್, ಸಖತ್ತಾಗಿದೆ ಗುರು. ಸೊ ಆಯ್ತು, ಇವಾಗ ನಮ್ದು ನನಗೊಂದು ಸ್ಲೀಪಿಂಗ್ ಬ್ಯಾಗು, ಕಲ್ಯಾಣ್ ಬ್ಯಾಗ್ ಒಂದು ಸ್ಲೀಪಿಂಗ್ ಬ್ಯಾಗ್ ತೊಗೊಂಡ್ವಿ. ಹಾಗೆ ನಾನೊಂದು ಟೋಪಿ, ಆಮೇಲೆ ಒಂದು 2-3 ಅದು ಟಾಯ್ಲೆಟ್ರಿ ಕಿಟ್ ಬರ್ತದೆ ಅಂತ ತೊಗೊಂಡೆ. ಥ್ಯಾಂಕ್ ಯು ಭಯ್ಯ ಜಿ, ಥ್ಯಾಂಕ್ ಯು. और आपका नंबर बता दो ऐसे. नंबर बताऊंगा 96 22 032 032 989. 989. आपका नाम? मंजूर अहमद. दुकान का नाम RRR ಆರ್ಮಿ ಸ್ಟೋರ್. ಓಕೆ. ಎಲ್ಲ ಹಿಂಗೆ ರೌಂಡ್ ಹೊಡಿತಾ ಇರ್ತಾರೆ ಅದನ್ನ. ಅಂದ್ರೆ ಒಂದು ಪ್ರೇಯರ್ ತರ. ಇದನ್ನ ಶಾಂತಿ ಸ್ತೂಪ ಅಂತ ಕರೀತಾರೆ. ಇದು ಈ ತರ ಎಲ್ಲ ಕಡೆ ಇರುತ್ತೆ ಇದು ನನಗೆ. ನೋಡ್ಬೋದು ಮಳೆ ಬರೋ ಥರ ಇದೆ. ಹೆಂಗಿದೆ ಕ್ಲೈಮೇಟ್ ಗೊತ್ತಿಲ್ಲ. ಸೊ ಇವಾಗ ಆರ್ಮಿ ಸಪ್ಲೈಯಿಂದ ಎಲ್ಲ ಶಾಪ್ ಮಾಡ್ಕೊಂಡು ಸ್ಲೀಪಿಂಗ್ ಬ್ಯಾಗ್ ಮೇನ್ ಇತ್ತು.
ಸ್ಲೀಪಿಂಗ್ ಬ್ಯಾಗ್ ಮತ್ತೆ ಒಂದು ಸಣ್ಣ ಪುಟ್ಟ ಅದು ಇದು ತಗೊಂಡು ಹೋಗ್ತಾ ಇದ್ದೀವಿ ಈಗ. ನೋಡಿ ನಾವು ಆ ಕಡೆ ಶಾಂತಿ ಸ್ತೂಪ ಆ ಕಡೆ ಲೆಫ್ಟಲ್ಲಿ. ಇವಾಗ ಮೇ ಬಿ ನಾವು ಅದು ಬುದ್ಧ ಸ್ಟ್ಯಾಚ್ಯೂ ಹತ್ರ ಹೋಗ್ತೀವಲ್ಲ ಗೊತ್ತಿಲ್ಲ, ಹೋಗ್ಬೋದು ಇನ್ನು. ಲಾಸ್ಟ್ ಟೈಮ್ ನಾವು ಬೈಕಲ್ಲಿ ಬಂದಾಗ ಈ ರೋಡೆಲ್ಲ ಇನ್ನೂ ಮಾಡ್ತಾ ಇದ್ರು, ಇನ್ನೂ ಕಂಪ್ಲೀಟ್ ಆಗಿತ್ತು. ಇನ್ನೊಬ್ರು ಕರ್ನಾಟಕದಿಂದ ಬಂದಿದ್ರು ಬೈಕರ್ಸ್, ಅವ್ರು ಪಾಪ ಮೂರು ಸತಿ ಬಿದ್ದು ಹೋಗ್ತಾ ಇದ್ರು ಈ ರೋಡಲ್ಲಿ. ಇವಾಗ ಇಲ್ಲಿಂದ ನೋಡಿ ಅದೇ ಶಾಂತಿ ಸ್ತೂಪ ಆ ಕಡೆ ಕಾಣ್ತಾ ಇರೋದು. ಸೊ ಇವಾಗ ನಾವು ಕಾರ್ದುಂಗ್ಲಾಗೆ ಹೋಗ್ತೀವಿ. ಕಾರ್ದುಂಗ್ಲಾಯಿಂದ ನೆಕ್ಸ್ಟ್ ಅದು ಫುಲ್ ಸ್ನೋ ಇರುತ್ತೆ, ಅದನ್ನು ದಾಟಿ ಕೆಳಗಡೆ ಹೋಗ್ತೀವಿ. ಡೌನ್ ಇಳಿದಾದ್ಮೇಲೆ ಅಲ್ಲಿ ಎಲ್ಲರೂ ಒಂದು ಒಳ್ಳೆ ಕ್ಯಾಂಪಿಂಗ್ ಲೊಕೇಶನ್ ನೋಡಿ ಕ್ಯಾಂಪ್ ಮಾಡಬೇಕು. ಏನು ಪ್ಲ್ಯಾನ್ ಇಲ್ಲ, ಇಲ್ಲೇ ಮಾಡ್ತೀವಿ ಅಲ್ಲೇ ಮಾಡ್ತೀವಿ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇವತ್ತಿಂದು ದಿನ ಮಾತ್ರ ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಯಾರು ಜನನೂ ಇರಲ್ಲ, ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಈಗ ನಾವು ನೋಡಿ ಶಾಂತಿ ಸ್ತೂಪ ಈ ಕಡೆ ಲೆಫ್ಟಲ್ಲಿ ಇತ್ತು, ಆ ಕಡೆ ಕಾಣ್ತಾ ಇದೆ ನಿಮಗೆ, ಅದು ಶಾಂತಿ ಸ್ತೂಪ ನಾವು ಹೋಗಿದ್ದು. ನೋಡಿ ಇದು ಶಾಂತಿ ಸ್ತೂಪ, ಇಲ್ಲಿರೋದು ಬುದ್ಧ ಸ್ಟ್ಯಾಚ್ಯೂ. ನಾವು ಹಿಂಗೆ ಬುದ್ಧ ಸ್ಟ್ಯಾಚ್ಯೂಗೆ ಮೇ ಬಿ ಡೌನಲ್ಲಿ ಹೋಗ್ಬೇಕನ್ಸುತ್ತೆ, ಅಲ್ಲಿ ಹೋಗ್ತಿಲ್ಲ, ಈಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಮಾತ್ರ ಸಿಕ್ಕಾಬಟ್ಟೆ ಅಡ್ವೆಂಚರಸ್ ಆಗಿ ಕೇರಿಯಾಗೂ ಇರುತ್ತೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತುಂಬ ಮಿತ್ಸ್ ಎಲ್ಲ ಇದೆ, ದೆವ್ವದು ಅದು ಇದು, ಆಮೇಲೆ ನಾವು ಅಟ್ಯಾಕ್ ಆಗೋ ಅಂಥದ್ದು ಆ ಥರದ್ದೆಲ್ಲ. ನಮಗೇನು ಪ್ರಾಬ್ಲಮ್ ಮಾಡೋದು, ನಾವು ಭಯ ಪಡಬಾರ್ದು ಅಷ್ಟೇ, ಅದೇ ಮೇನ್. ಇವಾಗ ಡೀಸೆಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ.